ಸಿಹಿ ಅಂದ್ರೆ ಯಾರಿಗಿಷ್ಟ ಇಲ್ಲ ಹೇಳಿ. ಹಬ್ಬ ಹರಿದಿನ ಬಂದ್ರೆ ಸ್ವೀಟ್ಸ್ ಇಲ್ಲದೆ ಕಾರ್ಯಕ್ರಮ ಮುಗಿಯೋದಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಹಬ್ಬ ಕೂಡ ಬರ್ತಾ ಇದೆ. ಆಯುಧ ಪೂಜೆ ಸೇರಿದಂತೆ ನವರಾತ್ರಿಯಲ್ಲಿ ಸ್ವೀಟ್ಸ್ಗಳನ್ನ ಉಡುಗೊರೆಯಾಗಿ ಕೊಡೋದು ಸಾಮಾನ್ಯ. ಆದ್ರೆ ನೀವು ಈ ಸ್ವೀಟ್ಸ್ ತಿನ್ನೋ ಮುನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಿದೆ. ಈಗಾಗಲೇ ಹಬ್ಬ ಬರ್ತ್ಡೇ ಅಂತೆಲ್ಲ ಸ್ವೀಟ್ಸು ತಿನ್ನುವ ಮುನ್ನ ಎಚ್ಚರಿಕೆ ವಹಿಸಬೇಕಿದೆ. ಯಾಕಂದ್ರೆ ನೀವು ಸೇವಿಸೋ ಸ್ವೀಟ್ಸ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಎದುರಾಗಿದೆ. ಎಷ್ಟು ದಿನ ಕಬಾಬ್, ಗೋಬಿ, ಬಟಾಣಿ ಸೇರಿದಂತೆ ಅನೇಕ ಕರಿದ ತಿನಿಸುಗಳಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಅಪಾಯಕಾರಿ ಕೃತಕ ಬಣ್ಣವನ್ನ ಬಳಕೆ ಮಾಡೋದು ಕಂಡು ಬಂದಿತ್ತು. ಇದರಿಂದ ಆರೋಗ್ಯದ ಮೇಲೆ ಪರಿಣಾಮವನ್ನ ಉಂಟು ಮಾಡುವ ಕೃತಕ ಕಲರ್ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಇಲಾಖೆ ನಿಷೇಧ ಮಾಡಿತ್ತು. ಆದ್ರೀಗ ಆಹಾರ ಇಲಾಖೆಯಿಂದಲೇ ಆತಂಕಕಾರಿ ಅಂಶ ಬಯಲಾಗಿದೆ. ಸಿಹಿ ತಿನಿಸುಗಳು ಹಾಗೂ ಮಿಕ್ಸ್ಚರ್ಗಳ ಬಗ್ಗೆ ಸರ್ವೆ ನಡೆಸಿರೋ ಇಲಾಖೆ ಸ್ವೀಟ್ಸ್ ಸೇವಿಸುವ ಮುನ್ನ ಹುಷಾರ್ ಎಂಬ ಅಲರ್ಟ್ ನೀಡಿದೆ. ಯಾಕಂದ್ರೆ ಸಿಹಿ ತಿನಿಸುಗಳಲ್ಲಿ ಮನುಷ್ಯನ ದೇಹಕ್ಕೆ ಹಾನಿ ಉಂಟು ಮಾಡುವ ಕಲರ್ ಅನ್ನ ಬಳಕೆ ಮಾಡ್ತಿರೋದು ಬಯಲಿಗೆ ಬಂದಿದೆ. ಅದರಲ್ಲೂ ಕೂಡ ಮೈಸೂರು ಪಾಕ್ನಲ್ಲಿ ಹೆಚ್ಚು ಕಲರ್ ಆಡ್ ಮಾಡ್ತಿರೋದು ಕಂಡು ಬಂದಿದೆ. ಈ ಬಗ್ಗೆ ಸರ್ವೆ ಮಾಹಿತಿಯನ್ನ ಆಹಾರ ಹಾಗೂ ಸುರಕ್ಷತಾ ಇಲಾಖೆ ಮೈಸೂರು ಪಾಕ್ ಅನ್ಸೇಫ್ ಅನ್ನೋದನ್ನ ಹೇಳ್ತಿದೆ. ಇದರಲ್ಲಿ ಕಾರ್ಸಿನೋಜೆನಿಕ್ ಅಂಶ ಸೇರಿದಂತೆ ಅನೇಕ ಅಪಾಯಕಾರಿ ಕೆಮಿಕಲ್ ಸೇರಿದೆ ಅಂತ ವರದಿ ನೀಡಿದೆ. ರಾಜ್ಯಾದ್ಯಂತ 3787 ಸ್ವೀಟ್ಸ್ ಸ್ಯಾಂಪಲ್ ಸಂಗ್ರಹ. 3787 ಪೈಕಿ 374 ವರದಿ ಬಂದಿದೆ. 374 ಸ್ಯಾಂಪಲ್ಸ್ನಲ್ಲಿ ಕೃತಕ ಬಣ್ಣ ಬಳಕೆ ಪತ್ತೆಯಾಗಿದೆ. 68 ಪ್ರಕರಣ ಮೇಲೆ ಇಲಾಖೆಯಿಂದ ಕೇಸ್ ದಾಖಲಾಗಿದೆ. ನ್ಯಾಯಾಲಯದಲ್ಲಿ ಕೇಸ್ ಮಾಡಿದ್ದಾರೆ ಇಲಾಖೆಯವರು. ಮೈಸೂರು ಪಾಕ್ ಸೇರಿದಂತೆ ಕೆಲವು ಸ್ವೀಟ್ಸ್ ಅನ್ಸೇಫ್ ಅನ್ನೋದು ಗೊತ್ತಾಗಿದೆ. ಸ್ವೀಟ್ಗಳಲ್ಲಿ ಕೃತಕ ಬಣ್ಣ ಬಳಕೆ ಮಾಡ್ತಿರೋ ಹಿನ್ನೆಲೆಯಲ್ಲಿ ಇದು ಮನುಷ್ಯನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರಲಿದೆ. ಇನ್ನು ಮ್ಯಾಲಚೈಟ್ ಗ್ರೀನ್, ಸನ್ಐಸ್ ಯೆಲ್ಲೋ ಹಾಗೂ ಆರೆಂಜ್ನಲ್ಲಿ ಕಾರ್ಸಿನೋಜೆನಿಕ್ ಅಂಶ ಇರುತ್ತೆ. ಇದು ಮಕ್ಕಳಲ್ಲಿ ಹೈಪರ್ ಆಕ್ಟಿವ್ ಮತ್ತು ಸೈಕಲಾಜಿಕಲ್ ಕಂಡೀಷನ್ ಅನ್ನ ಬದಲಿಸುತ್ತೆ. ದೊಡ್ಡವರಲ್ಲಿ ಕೂಡ ಬ್ಲಡ್ ಪ್ರೆಷರ್ ಉಂಟು ಮಾಡುತ್ತೆ. ಇದರ ಸೇವನೆ ಮಾಡುವುದು ಉತ್ತಮವಲ್ಲ ಅಂತಿದ್ದಾರೆ ಆಹಾರ ತಜ್ಞರು. ಹೈಪರ್ ಆಕ್ಟಿವಿಟಿ ಅಂತಾನು ಕರಿತೀವಿ. ಮಕ್ಕಳಲ್ಲಿ ಒಂದು ಕಡೆ ಕೂರ್ದಂಗೆ, ತೀರಾ ಹಠ ಸ್ವಭಾವ, ಈ ತರದೆಲ್ಲ ಸೈಕಾಲಜಿಕಲ್ ಕಂಡೀಷನ್ ಇನ್ವಾಲ್ವ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಹಲವಾರು ಬಣ್ಣಗಳನ್ನ ಉಪಯೋಗಿಸಿರುವಂತ ಆಹಾರಗಳನ್ನ ದಿನನಿತ್ಯ ಸೇವನೆ ಮಾಡಬಾರ್ದು. ಒಂದಿನ ಕಾಟನ್ ಕ್ಯಾಂಡಿ ತಿಂದಿರ್ತಾರೆ, ನೆಕ್ಸ್ಟ್ ದಿನ ಗೋಬಿ ಮಂಚೂರಿ ತಿಂದಿರ್ತಾರೆ, ಇನ್ನೊಂದ್ ದಿನ ಜಿಲೇಬಿ ತಿಂದಿರ್ತಾರೆ, ಇನ್ನೊಂದ್ ದಿನ ಯಾವ್ದಾದ್ರು ಬೇರೆ ಸ್ವೀಟ್ ತಿಂದಿರ್ತಾರೆ. ಸೊ ಅವಾಗ ಸಣ್ಣ ಪ್ರಮಾಣದಲ್ಲಿ ದಿನನಿತ್ಯ ಈ ಕಲರಿಂಗ್ ಏಜೆಂಟ್ಸ್ ಏನಿದೆ ಅದು ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಸ್ವೀಟ್ಸ್ಗಳಲ್ಲಿ ಕೂಡ ಕೃತಕ ಕಲರ್ ಬಳಕೆ ಮಾಡ್ತಿರೋದು ಆತಂಕ ಹುಟ್ಟಿಸಿದ್ದು, ಜನರು ಹೆಚ್ಚಿನ ಪ್ರಮಾಣದಲ್ಲಿ ಸ್ವೀಟ್ಗಳನ್ನ ಸೇವನೆ ಮಾಡದೇ ಇದ್ರೆ ಉತ್ತಮ. ಜೊತೆಗೆ ಮಕ್ಕಳಿಂದಲೂ ಕೂಡ ಕಲರ್ಫುಲ್ ಸ್ವೀಟ್ಗಳನ್ನ ದೂರ ಇಡೋದು ಅತಿ ಮುಖ್ಯ ಎನ್ನಲಾಗ್ತಾ ಇದೆ. ಹಂಸ ಶ್ಯಾಮಲ, ನ್ಯೂಸ್ 18 ಬೆಂಗಳೂರು.